ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಸ್ತ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ಜೀವನದಲ್ಲಿ ದುರ್ದೈವ ಏನಂದ್ರೆ, ನಾವು ಒಳ್ಳೆಯ ಅಭ್ಯಾಸಗಳನ್ನ ಬಿಟ್ಟಷ್ಟು ಸುಲಭವಾಗಿ ಕೆಟ್ಟ ಅಭ್ಯಾಸಗಳನ್ನ ತೊರೆಯೋದು ಅಸಾಧ್ಯವಾದ ಮಾತು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಹಾಗೆ ಇವತ್ತು ಯಾವ ಒಂದು ಭಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಲಂಕೆಯಲ್ಲಿ ನಾವ್ ಏನ್ ನೋಡಬಹುದು ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ರಾಮಚಂದ್ರನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಲಂಕಾಧೀಶ್ವರನಾಗಿರ್ತಕ್ಕಂಥ ರಾವಣನ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ದಿನ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಪೂರ್ವಾಭಾದ್ರ ಅಂತಕ್ಕಂಥ ವಿಚಾರವಾಗಿರ್ತಕ್ಕಂಥ ನಕ್ಷತ್ರ, ಆ ನಕ್ಷತ್ರದಲ್ಲಿ ಅಮಾವಾಸ್ಯೆಯನ್ನು ಹೊಂದ್ಕೊಂಡಾಗ, ಸೂರ್ಯನು ಪೌರ್ಣಮಿ ಹೊಂದ್ಕೊಂಡಾಗ, ಪೌರ್ಣಮಿ ಅನುಗ್ರಹದಲ್ಲೇ ಇದ್ದ ಭಗವತಿ ಕೃಪಾ ಕಟಾಕ್ಷದಲ್ಲಿ ರಾವಣನ ಜನನ ಆಗತ್ತೆ ಅಂತ. ಹಾಗೆ ಅಂಥ ಒಂದು ರಾವಣನ ಜನನ ಭೂಲೋಕಕ್ಕೆ ಬಂದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಡೀ ಜಗತ್ತಿನಲ್ಲಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿ, ಮಹಾಮೇಧಾವಿ, ಮಹಾಜ್ಞಾನಿ ಅಂತ ಹೇಳಿ ಅವನಿಗೆ ಒಂದು ಪಟ್ಟವನ್ನು ಕೊಡ್ತಾರೆ. ಯಾಕೆಂದರೆ ಸರ್ವದಾ ನಿತ್ಯ ಕಲ್ಯಾಣವನ್ನು ಮಾಡತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಈ ರಾವಣನ ಪೂಜೆ ಮಾಡಬೇಕು ಅಂತ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಶೇಷವಾಗಿ ಬರೆದಿದ್ದಾರೆ. ಅದರಲ್ಲಿ ಏನು ಅಂದರೆ, ರಾವಣ ರಾಕ್ಷಸನಾಗಿದ್ದರೂ ಸಹ ಮಹಾಮೇಧಾವಿ ಅಂತ ಯಾಕೆ ಅನ್ಸ್ಕೊಂಡ ಅಂದರೆ, ಬ್ರಹ್ಮವರ್ಚಸ್ಸಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ತ್ರಿಮೂರ್ತಿಗಳ ಸಮಾದಲ್ಲಿ ಅವನಿರ್ತಕ್ಕಂಥ ಭಕ್ತಿ ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ಅವನಿಗೆ ಮಧ್ಯದಲ್ಲಿ ಒಂದು ಸ್ಥಾನ ಅಂತ. ಅದಕ್ಕೆ ಬ್ರಾಹ್ಮಣ ಅಂದರೆ ಬಕಾರಸ್ಯ ಬ್ರಹ್ಮ, ರಕಾರಸ್ಯ ರಾವಣ, ಮಕಾರಸ್ಯ ಮಹೇಶ್ವರ, ನಕಾರಸ್ಯ ನಾರಾಯಣ. ಎಷ್ಟು ಚೆನ್ನಾಗಿದೆ ಅಂದರೆ, ಅಂಥ ಒಂದು ಸಂತೋಷದಲ್ಲಿ ರಾಮ ಮತ್ತು ರಾವಣ ಇಬ್ಬರ ಸಮ್ಮಿಲನ ಕೂಡ ಆಗತ್ತೆ ಅಂತ ಹೇಳ್ತೀವಿ. ಆಗ ರಾವಣನೇ ಸ್ವತಃ ಅವನ ಮೃತ್ಯು ಮುಹೂರ್ತವನ್ನ, ಅವನ ಜೊತೆ ಯುದ್ಧವನ್ನ ಮಾಡಕ್ಕೆ ಮುಹೂರ್ತವನ್ನ ತಾನೇ ನಿಗದಿತವಾಗಿ ತಾನೇ ಕೊಟ್ಟಿರತಕ್ಕಂಥ ಮುಹೂರ್ತ ಶ್ರೀರಾಮಚಂದ್ರನಿಗೆ. ಇದು ಇತಿಹಾಸ ಸತ್ಯ. ಅಂದರೆ ಯಾವ ಒಬ್ಬ ಶತ್ರು ನನ್ನ ಮೃತ್ಯುಗೆ ನೀನು ಪರಿಪೂರ್ಣವಾಗಿ ಹೊಣೆ ಆಗ್ತೀಯಾ, ಅದಕ್ಕೆ ಇಂಥ ಒಂದು ಮುಹೂರ್ತದಲ್ಲೇ ನೀನು ನನ್ನ ಸಾಯಿಸಬಹುದು ಅಂತ ಹೇಳಿ ಮುಹೂರ್ತವನ್ನು ಕೊಟ್ಟಾಗ ರಾಮಚಂದ್ರನಿಗೆ ಅಯ್ಯೋ ಇವನು ಶತ್ರುನೇ, ಆದರೂ ಸಹ ಇವನು ನಂಬಬಹುದು ಅನ್ನೋ ಭಾವನೆ ಆ ಕಾಲದಲ್ಲಿತ್ತು. ಅಂದರೆ ಎಷ್ಟೇ ಶತ್ರು ಆದರೂ ಸಹ ಅಲ್ಲಿ ಒಂದು ನಂಬಿಕೆ ಅನ್ನೋದಿತ್ತು. ಆ ನಂಬಿಕೆ ಆ ಕಾಲದಲ್ಲಿತ್ತು. ಅದಕ್ಕೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸದ ಬುಧವಾರ ವಿಶೇಷ ಅಂದರೆ ಏನು, ಬುಧವಾರ ಧನಪ್ರಾಪ್ತಿ ಅಂತ ಕರಿತೀವಿ. ರಾವಣ ಸ್ಮರಣೆಯ ಪೂರ್ವಾಭಾದ್ರ ನಕ್ಷತ್ರ ಎಂದು ಬುಧವಾರ ಬೀಳುತ್ತೋ, ಧನವನ್ನ ಉಳಿಸ್ಕೋ ಅಂದ್ರೆ ಧನಪ್ರಾಪ್ತಿಯನ್ನ ಅಳಿದು ಹೋಗ್ತಾ ಇರತಕ್ಕಂಥದನ್ನ ಉಳಿಸ್ಕೋ ಅಂತ ಹೇಳ್ತಕ್ಕಂಥದ್ದು. ಯಾರಿಗಾದ್ರೂ ಎಲ್ಲಾದ್ರೂ ದುಡ್ಡು ಕೊಟ್ಟಿದ್ರೆ ಅದನ್ನ ಪರಿಪೂರ್ಣವಾಗಿ ಕಾಪಾಡ್ಕೋ, ವಾಪಸ್ ಇಸ್ಕೋ ಅಂತಕ್ಕಂಥ ವಿಚಾರವನ್ನ ಮಾಡ್ಕೋಬೇಕು. ಯಾಕೆಂದ್ರೆ ಇನ್ನು ಮೇಲೆ ವಕ್ರವಾಗ್ತಾನೆ ಬುಧ. ಹೋಗ್ತಕ್ಕಂಥ ರಾಹು ವೃಶ್ಚಿಕದಲ್ಲಿ ಕೂತ್ಕೊಂತಾನೆ. ಜಲದಲ್ಲಿ ರಾಹು ಕೂತ್ಕೊಂಡ್ರೆ ಎಲ್ಲಾರು ದುಡ್ಡು ಎಲ್ಲೆಲ್ಲಿ ಕೊಟ್ಟಿದ್ದೀರಾ ವಾಪಸ್ ಇಸ್ಕೊಳ್ದೆ ಇದ್ರೆ ಗೋವಿಂದ ಗೋವಿಂದ ತಿರುಪತಿ ಯಾತ್ರೆ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಚೊಂಬಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಅಂತ ಒಂದು ನೀವು ಕಾರಣವಾಗಿರ್ತಕ್ಕಂಥ ಹೊಣೆಯನ್ನ ಯಾರ್ಯಾರಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿದಿರೋ, ಸುಮ್ಮನೆ ಕೊಟ್ಟಿದಿರೋ, ಸಂತೋಷ ಕೊಟ್ಟಿದಿರೋ ಅದನ್ನೆಲ್ಲ ವಾಪಸ್ ಇಸ್ಕೊಂಡಾಗ ಅತಿ ಶೀಘ್ರದಲ್ಲಿ ಅತಿಶಯೋಕ್ತಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ, ಜಾಗೃತ ಪಡಿಸ್ತಾ ಇದ್ದೀನಿ. ಆ ಬುಧನು ಸ್ಥಿರವಾಗಿ ಕೂತ್ಕೊಂಡಾಗ ಬುಧನ ಸಂಕೇತವೇ ಭೂಮಿ. ಆ ಭೂಮಿಯಲ್ಲಿ ಆಗಿರ್ತಕ್ಕಂಥ ತ್ರೇತಾಯುಗದಲ್ಲಿ ರಾಮನ ಜನನ, ರಾವಣ ಜನನ, ಇವರಿಬ್ಬರ ಸಮ್ಮಿಲನ, ನರ ನಾರಾಯಣನ ಅನುಗ್ರಹ, ಅಂಥ ಒಂದು ಸಂಗಮ. ಇಂಥ ಒಂದು ಸಂಗಮದಲ್ಲಿ ಶ್ರೀಲಂಕಾ ಯಾನಕ್ಕೆ ನಾವು ಹೋಗಲೇಬೇಕು. ರಾವಣ ಎಲ್ಲಿವರೆಗೂ ಬಂದಿದ್ದ? ನೆನ್ನೆಯ ಕಥೆಯಲ್ಲಿ ಸಾಕ್ಷಾತ್ ಅವನು ಸಾಮವೇದವನ್ನೇ ಸೃಷ್ಟಿ ಮಾಡಿದ ರಾವಣ. ಆದರೂ ಸಹ ಆ ಸಾಮವೇದನ ಸೃಷ್ಟಿ ಮಾಡಿದ್ರು ಅವನಿಗಿರ್ತಕ್ಕಂಥ ಅಹಂಕಾರದಲ್ಲಿ ಇಡೀ ಜಗತ್ತು ನನ್ನದೇ, ನನ್ನಷ್ಟು ಯಾರೂ ಇಲ್ಲ ಪರಾಕ್ರಮಶಾಲಿ, ನನಗಿರ್ತಕ್ಕಂಥ ಕೈಗಳು ಎಷ್ಟು 20 ಕೈಗಳು ಅಂದರೆ 10 ತಲೆಗಳಾಗಿರ್ತಕ್ಕಂಥ ನಾನು ಮಹಾ ಮೇಧಾವಿ ಅಂತ ಅವನಲ್ಲಿರ್ತಕ್ಕಂಥ ಅಹಂಭಾವ. ಅಹಂ ಇರಬೇಕು, ಭಾವನೆಗಳನ್ನು ಸರಿಪಡಿಸ್ಕೋಬೇಕು. ನಾನು ಇರಬೇಕು, ನಾನತ್ವ ಇರಬಾರ್ದು. ಅದಕ್ಕೋಸ್ಕರ ಜೀವನದ ಚರಿತ್ರೆಯಲ್ಲೇ ಪ್ರತಿಪೂರ್ವಕವಾಗಿ ತನ್ನ ಮಗಳನ್ನೇ ತಾನು ವಿಶೇಷವಾಗಿ
ಮೋಹಿಸಿದ ಅನ್ನೋದು ತಪ್ಪು ವಾಕ್ಯ. ಸರಿತಿದ್ದುಪಡಿಸ್ಕೋಬೇಕು ಬಹಳಷ್ಟು ಜನ. ಅದಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬನು ಇಲಿ ಅಂದ್ರೆ ಇಡೀ ಜಗತ್ತೆಲ್ಲ ಹುಲಿ ಎಂದು ಬಿಡ್ತಾರೆ. ರಾವಣ ಮಹಾ ಮೇಧಾವಿ ಆಗಿರ್ತಕ್ಕಂಥದ್ದು ಮೊದಲನೇ ಪದವಿ. ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಕಥೆಯನ್ನ ಅರ್ಥ ಮಾಡ್ಕೊಂಡಾಗ ರಾವಣನು ಯಾವತ್ತಾದ್ರೂ ಹೆಣ್ಣು ಮಗಳನ್ನ ಅಕಸ್ಮಾತ್ ತಾನು ಲವ್ ಮಾಡ್ತಾನ ಅಂದರೆ ಅವನು ಪ್ರೀತಿ ಮಾಡ್ತಕ್ಕಂಥ ವಿಶ್ವಾಸ ಏನು ಅಂದ್ರೆ ಅವಳನ್ನ ಸೆರೆಮನೆಗೆ ಹಾಕದ್ ನೀವಂತೂ ಶೋಕವಿಲ್ಲದ ಸ್ಥಳದಲ್ಲಿ ಅಶೋಕವನದಲ್ಲಿ ಇಟ್ಟ. ಯಾಕೆ ಅಂದ್ರೆ ಅವನ ಯುದ್ಧ ರಾಮಚಂದ್ರನ ಜೊತೆ ಆಗಬೇಕು ಅಂತ ಅವನಿಗೆ ಮುಂದಾಲೋಚನೆ ಮೊದಲೇ ಗೊತ್ತಿತ್ತು. ಮಹಾರಾಕ್ಷಸನು ಆದರೂ ಸಹ ಅವನ ಅಕಸ್ಮಾತ್ ಇವರು ಎಷ್ಟೋ ಜನಕ್ಕೆ ಈ ಕಾಲದಲ್ಲಿ ನೀವೇನೇ ಹೇಳ್ತೀರಾ ರೇಪ್ ಅಂತೀರಾ, ಅಂದ್ರೆ ಹಾಳು ಮಾಡ್ದ, ಬಲಾತ್ಕಾರ ಮಾಡ್ದ ಅಂತ. ಹಂಗೆ ಬಲಾತ್ಕಾರ ಮಾಡಿದ್ರೆ ಬೆಡ್ರೂಮ್ ಅಲ್ಲಿ ಇಟ್ಕೋಬೋದಾಯಿತು. ಅಶೋಕವನದಲ್ಲಿ ಸೇವಕಿಯರ ಜೊತೆಗೆ ನಾನಾ ರೀತಿಯಾದ ಪರಿಪೂರ್ಣವಾಗಿ ಬದ್ಧತೆಯಲ್ಲಿ ಅವನ ಬಂಧನವನ್ನ ಮಾಡಿ ಇಟ್ಟಿದ್ದಾಗ ಎಲ್ಲರ ಜೊತೆಗೂ ಅನ್ನ ಉಪಾಸನೆ ಎಲ್ಲವನ್ನೂ ಕೊಟ್ಟಿದ್ದ. ಅಲ್ಲಿ ಒಂದು ಸೈನಿಕನ ಕೂಡ ಹಾಕಿದ್ದ. ಹಾಗೆ ಇಂತಹ ಒಂದು ಮಹಾರಾವಣನ ಬಗ್ಗೆ ಎಷ್ಟೋ ಜನ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನ ಸರಿತಿದ್ದುಪಡಿಸ್ಕೋಬೇಕು. ಆದರೆ ರಾಕ್ಷಸ ವಂಶನ ಆಗಿರೋದ್ರಿಂದ ಅವನ ಮೃತ್ಯುವನ್ನ ಪರಿಪೂರ್ಣವಾಗಿ ಆಗಬೇಕಾಗಿದ್ದು ನಾರಾಯಣನ ಜೊತೆಗೆ ಜಯ ವಿಜಯರ ಸಂಭೋಗ. ಅದಕ್ಕೋಸ್ಕರ ಇಂಥ ಒಂದು ಸಮ್ಮತಿಯಲ್ಲಿ ಆ ರಾವಣನು ಅವನ ಮಗಳಾಗಿರ್ತಕ್ಕಂಥವಳನ್ನ ಹೇಗೆ ಮೊದಲಾಗಿ ಮಂಡೋದರಿ ಜೊತೆ ತಗೊಂಬಂದ. ಅವನು ಅವಳನ್ನ ಪ್ರೀತಿಸಿದ. ಎಷ್ಟೇ ಆದ್ರೂ ಇವಳು ನನಗಿರಬೇಕು ಅಂತ ಮಾಯೆ ಆಗಿರ್ತಕ್ಕಂಥ ವಿಚಾರ. ಆ ಮಾಯೆ ಆಗಿರ್ತಕ್ಕಂಥವಳನ್ನ ವಶೀಕರಣಗೊಳಿಸ್ಕೊಳ್ಳಕ್ಕೆ ಆ ಲಕ್ಷ್ಮಿಯನ್ನ ಹೋಗಿ ಮುಟ್ತಾನೆ. ಲಕ್ಷ್ಮಿ ಭೂಲೋಕಕ್ಕೆ ಸ್ಪರ್ಶವಾಗ್ತಾಳೆ. ಅವಳು ಶಾಪಗ್ರಸ್ತಳಾಗಿರ್ತಾಳೆ. ಆ ಲಕ್ಷ್ಮಿ ಭೂಲೋಕದಲ್ಲಿ ಸೀತಾ ಆಗಿ ಹುಟ್ಟಕ್ಕೆ ಮೊದಲು ಲಕ್ಷ್ಮಿ ಆಗ್ತಾಳೆ. ಅಲಕ್ಷ್ಮೀ ನಿತ್ಯ, ನನ್ನ ಯಾವ ಕಾರಣಕ್ಕೂ ನೀನು ಕಾಮ ಅಪೇಕ್ಷೆಗಳಿಂದ ಮುಟ್ಟಬೇಡ ಅಂತ ಹೇಳಿರ್ತಾಳೆ. ಅದಕ್ಕೋಸ್ಕರ ಆಗ ಮುಟ್ಟಿದಾಗ ಆ ಲಕ್ಷ್ಮಿ ಲಕ್ಷ್ಯ ಸಾಧಿಸದೆ ಭಸ್ಮವಾಗ್ಕೊಂತಾಳೆ ತನ್ನನ್ನು ತಾನು. ಆಗ ಇದೇ ಭಸ್ಮವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಮಂಡೋದರಿ ತಗೊಂಡು ಹೋಗ್ತಾನೆ. ಆ ಮಂಡೋದರಿ ತಗೊಂಡು ಹೋಗಿ ನೋಡಿದ್ಯಾ ಅಂತಾನೆ. ಒಬ್ಬೊಬ್ಬರಿಗೂ ಆ ದರ್ಪಣದಲ್ಲಿ ಒಂದೊಂದು ರೀತಿಯಾಗಿ ಕಾಣುತ್ತೆ. ಒಬ್ಬರ ಒಳ್ಳೆಯ ಮನೋಭಾವನೆಗೆ ಅವಳ ಲಕ್ಷ್ಮಿ ತರ ಕಾಣ್ತಾಳೆ, ಇನ್ನೊಬ್ಬ ಮನೋಭಾವನೆ ರಾಕ್ಷಸ ತರ ಕಾಣ್ತಾಳೆ, ಇನ್ನೊಬ್ಬ ಮನೋಭಾವನೆಗೆ ಮಾಯೆ ಕಾಣುತ್ತೆ, ಇನ್ನೊಂದು ಮನೋಭಾವನೆಗೆ ಅವನಲ್ಲಿಗಿರ್ತಕ್ಕಂಥ ಸಂಸ್ಕೃತಿ ಭಯಭೀತರಾಗಿರ್ತಕ್ಕಂಥ ರಾಕ್ಷಸ ಜನ್ಮದ ಕಾಣುತ್ತೆ. ಇಷ್ಟೆಲ್ಲಾ ರೀತಿಯಾಗಿ ಕಾಣೋದು ಹೇಗೆ ಎತ್ತ ಅಂತ ನಾವು ನಿಮಗೆ ತೋರಿಸಲೇಬೇಕಲ್ವೇ? ಅಂಥ ಒಂದು ನಿಗದಿತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಮಂಡೋದರಿ ಈ ಪೆಟ್ಟಿಗೆನ ಉಳಿಸ್ಕೊಂತಾಳ. ಈ ಪೆಟ್ಟಿಗೆನ ನನ್ನ ಮಗು ಅಂತ ಭದ್ರದಿಂದ ಕಾಪಾಡ್ತಾಳ. ಆ ಕಾಪಾಡಿದಾಗ ಕುಂಭಕರ್ಣ ಮತ್ತು ವಿಭೀಷಣ ಏನು ನೋಡಿದ್ರು, ಅವರಿಗಾಗಿರ್ತಕ್ಕಂಥ ಅನುಭವ ಏನು? ರಾವಣಚಂದ್ರನಿಗೆ ಶ್ರೀರಾಮಚಂದ್ರನಿಗೆ ಅನುಗ್ರಹವಾಗಿ ಈ ಮಗು ಏನಾಗತ್ತೆ ಮುಂದಿನ ದಿನಗಳಲ್ಲಿ, ಅವಳನ್ನ ಕಟ್ಕೊಳ್ಳೋನು ಯಾವನು, ಈ ಮಗುನ ಡಬ್ಬಿಯಲ್ಲಿ ಏನು ಮಾಡ್ತಾರೆ ಅದನ್ನೆಲ್ಲ ತಿಳ್ಕೋಬೇಕಲ್ಲ. ನೀವು ತಿಳ್ಕೊಳ್ಳೋಕ್ಕೆ ಏನು ಮಾಡಬೇಕು? ಒಂದು ಸಣ್ಣದಾಗಿ ವಿರಾಮ ತಗೋಬೇಕು. ಆದರೆ ಆ ವಿರಾಮದ ಮಧ್ಯದಲ್ಲೇ ನಾವು ಈ ವೀಕ್ಷಣೆನೂ ಮಾಡಬೇಕು. ಯಾಕೆಂದ್ರೆ ಲಂಕಾ ಸಣ್ಣದಾಗಿಲ್ಲ, ದೊಡ್ಡದಾಗಿದೆ. ಆ ಲಂಕಾ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ 1 ವಾರ 2 ವಾರ ರಾಮಾಯಣ ತರ ಪರಿಪೂರ್ಣವಾಗಿ ವರ್ಷವಿಡೀ ಎಳೆಯೋದಿಲ್ಲ. ಆದರೂ ಸಹ ಸಂಕ್ಷಿಪ್ತವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. ಎಷ್ಟು ಮಟ್ಟಿಗೆ ಸಾಧ್ಯ ಕಮ್ಮಿ ಮಟ್ಟಿಗೆ ಹೇಳ್ಕೊಂತೀನಿ. ಆದರೆ ಪ್ರತಿಯೊಂದು ದಿನವೂ ವೀಕ್ಷಣೆ ಮಾಡಿದಾಗ ಮಾತ್ರ ನಿಮಗೆ ಅರಿವಾಗೋದು ಜ್ಞಾನಫಲ. ಹೌದಲ್ವಾ?